ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾವು ಬಂದಿರೋದು ಮಂಡ್ಯ ಡಿಸ್ಟಿಕ್ನ ಹೊಸ ಕನ್ನಂಬಾಡಿ ಎಂಬ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ನಾವಿವಾಗ ಬಂದಿರೋದು ಬೆಳಗಿನ ಸಮಯ, ಆದರೆ ನೀವು ಈವ್ನಿಂಗ್ ಟೈಮಲ್ಲಿ ಬಂದರೆ ಆ ಸೂರ್ಯ ಮುಳುಗುವಂತಹ ಕ್ಷಣಗಳನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು. ನೋಡಿದ್ರಲ್ಲ ಗಾಯ್ಸ್ ಹೇಗಿತ್ತು ಅಂತ. ಈ ದೇವಸ್ಥಾನದ ಮುಂದೆ ಹಂಪಿ ಕಲ್ಲಿನ ರಥದ ಮಾದರಿಯಂತೂ ತುಂಬ ಅದ್ಭುತವಾಗಿದೆ. ಇದಂತೂ ಕರ್ನಾಟಕದ ಅತ್ಯಂತ ಸುಂದರವಾದಂತಹ ದೇವಾಲಯವಾಗಿದ್ದು, ಆ ಸುಂದರತೆಯ ಜೊತೆಗೆ ಅತ್ಯಂತ ಸ್ವಚ್ಛಂದವಾಗಿರುವಂತಹ ದೇವಾಲಯ ಕೂಡ ಹೌದು. ಗೈಸ್, ಈ ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಹಿಂದೂ ಧರ್ಮಕ್ಕೆ ಸೇರಿದಂತಹ ಎಲ್ಲ ರೀತಿಯ ದೇವರ ಮೂರ್ತಿಗಳನ್ನು ಕೂಡ ನೀವು ನೋಡಬಹುದು. ಹಾಗೆ ಯಾವುದೇ ರೀತಿಯ ಕುಂಕುಮಾರ್ಚನೆ ಕೂಡ ಇರೋದಿಲ್ಲ, ಹಾಗೆ ಕಾಣಿಕೆ ಹುಂಡಿ ಕೂಡ ಇರುವುದಿಲ್ಲ. ಸ್ನೇಹಿತರೆ, ಇದು ಮೈಸೂರಿನ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು 1930ರಲ್ಲಿ ಕಟ್ಟಿದಂತಹ KRS ಡ್ಯಾಮ್ನಿಂದಾಗಿ ಮುಳುಗಿದ ಈ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ಇತ್ತೀಚೆಗೆ ಶ್ರೀ ಹರಿಕೋಡೆಯವರು ತಮ್ಮ ಕೋಡೆ ಫೌಂಡೇಶನ್ನಿಂದ ಈ ದೇವಾಲಯವನ್ನು ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ನಿರ್ಮಾಣವು 2003ರಿಂದ ಪ್ರಾರಂಭಗೊಂಡು 2011ರಲ್ಲಿ ಮುಕ್ತಾಯಗೊಂಡಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.